ದಕ್ಷಿಣ ಕನ್ನಡದ ಇದು ಒನ್ ಆಫ್ ದ ಸ್ಕೇರಿಯಸ್ಟ್ ಸ್ಟೋರಿ. ಒಂದ್ ಕಪಲ್ ಪಾರ್ಟಿಲಿಂತ್ರ ಹೊಳ್ಳಿ ತಮ್ಮ ಮನೆಗೆ ಹೊಂಟಿದ್ರು. ಸಂಶಯಲಿಂತ್ರ ಮಂಗಳೂರು ಕಡೆ. ಅವ್ರ ಕಲ್ಸಾ ಕಡೆ ಇದ್ದಾಗ ಎಲ್ಲಾ ಕಡೆ ಫಾಗ್ ಜನರೇಟ್ ಆಗ್ಬಿಟ್ಟಿತ್ತ. ಅವ್ರ ವೈಪರ್ ಆನ್ ಮಾಡಿ ಹಗರ್ಕ್ ಘಾಟ್ ಇರತ್ತಿದ್. ಸಡನ್ಲಿ ಡ್ರೈವರಿಗ ಲೆಫ್ಟ್ ಸೈಡ್ ದಾಗ ಒಬ್ಬಕಿ ಲೇಡಿ ಸ್ಪಾಟ್ ಆದ್ಲ. ಆಕಿ ವೈಟ್ ಸಾರಿ ಹಾಕೊಂಡ್ ನಿಂತಿದ್ಲು. ಡ್ರೈವರಿಗ ಸ್ವಲ್ಪ ಅನ್ಯೂಶುವಲ್ ಅನ್ಸ್ತು. ಆದ್ರ ಅವ್ ಗಾಡಿ ಆಕ್ಸಿಲೇಟರ್ ಜಾಸ್ತಿ ಮಾಡಿ ಆ ಜಾಗದ್ಲಿಂತ್ರ ಪಾಸ್ ಆದ. ಅದ್ರ ಸ್ವಲ್ಪ ದೂರ ಹೋದ್ಮೇಲೆ ಆ ಲೇಡಿ ಮತ್ ಕಾಣ್ಲ. ಈ ಸಲ ಡ್ರೈವರ್ ಹೆದರ್ಬಿಟ್ಟ. ಆಕ್ಸಿಲರೇಟರ್ ಇನ್ನೂ ಜೋರಾಗಿ ದಬ್ಬಿದ. ಅವ್ರ ವೈಫಿಗೆ ಹೇಳತ್ತ, ನೋಟಿಸ್ ಮಾಡಿದೀನಿ ಆ ಹೆಣ್ಮಗಳು ಮತ್ ಕಂಡ್ಲ ನನಗಂತ. ಆದ್ರ ಅವ್ರ ವೈಫ್ ನಗಾತ್ ಬಿಟ್ಲ, ನೀವು ಕುಡ್ದಿದ್ ಜಾಸ್ತಿ ಆಗೈತ್ರಿ ಇವತ್ತ, ನಿಮ್ಗೆ ಏನೇನೋ ಕಾಣತೈತ. ಡ್ರೈವರಿಗೂ ಸ್ವಲ್ಪ ಹಂಗ ಅನ್ಸ್ತ. ಅದಕ್ಕ ಅವ್ ಜಾಸ್ತಿ ಕೇರ್ ಮಾಡ್ಲಿಲ್ಲ. ಗಾಡಿ ಈ ಸಲ ಸ್ವಲ್ಪ ಜೋರ್ ಡ್ರೈವ್ ಮಾಡ್ಕೊಂಡ ತಮ್ಮ ಮನಿ ಕಡೆ ಹೊರಟ. ಸ್ವಲ್ಪ ದೂರ ಹೋದ್ಮೇಲೆ ಆ ಲೇಡಿ ಮತ್ ಕಂಡ್ಲ. ಈ ಸಲ ರೋಡಿನ ನಡುನ ನಿಂತಿದ್ಲ. ಸ್ವಲ್ಪ ಆಕ್ಸಿಲರೇಟರ್ ಜಾಸ್ತಿ ಮಾಡಿದಾಗ ಅವ್ರ ವೈಫ್ ಜೋರ್ ಒದರಿದ್ಲ, ಸ್ಟಾಪ್ ಅಂತ ಹೇಳಿ. ಆದ್ರ ಅವ್ರ ಡ್ರೈವರ್ ನಿಲ್ಲಿಲ್ಲ. ಆಕಿ ಪಾಸ್ ಆಗಿ ಹೋಗ್ಬಿಟ್ಟು ಅವ್ರ ವೈಫ್ ಜೋರ್ ಜೋರ್ ಚೇರಿ ಹೇಳಿದ್ಲ, ಏನಾಗೈತ್ ನೋಡ್ರಿ ಆಕಿಗೆ ಅಂತ ಹೇಳಿ. ಆದ್ರ ಅವ್ರ ಡ್ರೈವರಿಗ ಏನ್ ಫಿಸಿಕಲ್ ಇಂಪ್ಯಾಕ್ಟ್ ಆಗಿದ್ ರಿಯಲೈಸ್ ಆಗಿದ್ದಿಲ್ಲ. ಆದ್ರೂ ಅವ್ರ ವೈಫ್ ಇನ್ ಮಾತ್ ಕೇಳಿ ಅವ್ರ ಗಾಡಿ ಸ್ಟಾಪ್ ಮಾಡಿದ್ರು. ಡೋರ್ ತೆಗೆದು ಹಿಂದ್ಗಡೆ ಹೋದಾಗ ನೋಡ್ತಾರ ಇಲ್ಲಿ ಯಾರು ಇರ್ಲಿಲ್ಲ. ಹೊಳ್ಳಿ ಅವ್ರ ಕಾರ್ ಕಡೆ ಹೋಗೋ ಮುಂದ್ ನೋಡ್ತಾರ ಅವ್ರ ಕಾರ್ ಲಿಂತ್ರ ಸ್ವಲ್ಪ ಮೀಟರ್ ದೂರ ಒಂದ್ ಬ್ರಿಡ್ಜ್ ಇತ್ತು. ಆ ಬ್ರಿಡ್ಜ್ ಸಡನ್ಲಿ ಕೊಲ್ಯಾಪ್ಸ್ ಆಗ. ಅವ್ರ ಫ್ರೆಂಡಿಗೆ ಹೆಲ್ಪ್ ಸಂಬಂಧ ಫೋನ್ ಹಚ್ಚಿದಾಗ ಅವ್ರು ಒಂದ್ ಅಡ್ರೆಸ್ ಪ್ರೊವೈಡ್ ಮಾಡಿದ್ರು. ಅವ್ರಿಗೆ ಇವ್ರ ಅಡ್ರೆಸ್ ಕಡೆ ಹೋದ್ರ. ಫಾರ್ಮರ್ಸ್ ಒಳಗ್ ಹೋದಾಗ ಇವ್ರು ಊಟ ಮಾಡಿ ಮಳ್ಕೊಳ್ಳೋ ಮುಂದ ಎಲ್ಲಾ ಫಾರ್ಮರ್ಸ್ ಇಂದ ವಾಲ್ ಚೆಕ್ ಮಾಡತ್ತಿದ್ರ. ವಾಲ್ದಾಗ ಬಹಳಷ್ಟು ಫೋಟೋಗ್ರಾಫ್ ಇದ್ವು. ಅವ್ರ ವೈಫ್ ಸಡನ್ಲಿ ಒಂದ್ ಫೋಟೋಗ್ರಾಫ್ ಕರೆಕ್ಟ್ ನೋಡ್ತಾರ. ನೋಡಿದಾಗ ಅವ್ರು ರಿಯಲೈಸ್ ಆಗ್ತೈತಿ ಆ ಹೆಣ್ಮಗಳು ಇಕ್ಕಿನ ಅಂತ ಹೇಳಿ. ಮತ್ತಿಂತ ಸ್ಟೋರಿಗೆ ಫಾಲೋ ಮಾಡ್ರಿ ಕ್ಲಾಸಿಕ್.